ಯಾರೊಬ್ರು ಮೊನ್ನೆ ಹೇಳಿದ್ರು ಕಿರಣ್ ಕುಮಾರ್ ಕೊಡ್ಗೆ ಅವರ ಕುಟುಂಬಕ್ಕೆ ಅಮಾಸ್ ಬೈಲ್ನಲ್ಲಿ ಸುಮಾರು 25 ಎಕರೆ ಗೇರ್ ಲೀಸ್ ಆಗಿದೆ ಅಂತೆ. ಗೇರ್ ಲೀಸ್ ಸರ್ಕಾರ ಕೊಡುವಂಥದ್ದು, ಅದು ನಿಮ್ಮ ಹಕ್ಕು, ನೀವು ತಗೊಂಡಿದ್ದೀರಿ, ನನ್ನ ಅದ್ರ ಬಗ್ಗೆ ಟೀಕೆ ಇಲ್ಲ. ಆದ್ರೆ ನೀವು 25 ಎಕರೆ ಗೇರ್ ಲೀಸ್ ತಗೊಳ್ತೀರಿ. ಕುಂದಾಪುರ ಕೋಡಿಯಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜನ ಅರ್ಜಿದಾರರಿದ್ದಾರೆ. ಕುಂದಾಪುರ ಕಾರಿಕೆರೆಯಲ್ಲಿ 100 ಜನ ಅರ್ಜಿದಾರರಿದ್ದಾರೆ. ಇವರಿಗೆ 94 CCO 94 DO ಕೊಡ್ಲಿಕ್ಕೆ ನಿಮ್ಗೆ ಯಾಕೆ ತಾಕತ್ತಿಲ್ಲ ಕಿರಣ್ ಕುಮಾರ್ ಕೊಡ್ಗೆ ಅವರೇ? ನೀವು ಧರಣಿ ಮಾಡ್ತೀರಿ, ನಿಮಗೆ ಮಾನ ಮರ್ಯಾದೆ ನಗನಾಚಿಕೆ ಇಲ್ಲ. ಕಳೆದ 6 ಅವಧಿ ನೀವೇ ಇದ್ದೀರಿ, ಇಲ್ಲೇನು ಕಾಂಗ್ರೆಸ್ ಶಾಸಕರಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರ್ ಸೋಲಿನ ನಂತರ ಸತತವಾಗಿ ಶ್ರೀನಿವಾಸ್ ಶೆಟ್ಟಿ ಇರ್ಬೋದು, ನೀವು ಇರ್ಬೋದು, 6 ಅವಧಿ ನೀವಿದ್ದೀರಿ. ನೀವು ಬರೇ ಗಾಳಿಯಲ್ಲಿ ಗುಂಡು ಹೊಡೆದು ಬಿಟ್ರೆ ಎಲ್ಲೂ ಕೂಡ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿಲ್ಲ ಎನ್ನುವ. ಕುಂದಾಪುರ ಮುನ್ಸಿಪಾಲಿಟಿಯಲ್ಲಿ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಕೆಲವು ಕಾಂಗ್ರೆಸ್ನ ಧುರೀಣರು ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಶಾಸಕರೇ ಅಧ್ಯಕ್ಷರು, ಅವರು ಕೆಲಸ ಮಾಡ್ತಾ ಇಲ್ಲ, ಅವರು ಕಥೆಯನ್ನು ಮಾತ್ರ ಹೇಳ್ತಾ ಇದ್ದಾರೆ, ಸರ್ಕಾರವನ್ನು ದೂರ್ತಾ ಇದ್ದಾರೆ. ಆದರೆ ಅವರಿಗೆ ಸ್ವತಃ ಗೇರು ಲೀಸ್ನಲ್ಲಿ 25 ಎಕರೆಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದರು. ನಾನು ತಮ್ಮ ಮೂಲಕ ಅವರ ಗಮನಕ್ಕೆ ತರ್ತೇನೆ. ಗೇರು ಲೀಸ್ ಅಂತ ಹೇಳುವಂಥದ್ದು ಸಾಧಾರಣ ಒಂದು 50-60 ವರ್ಷದಿಂದ ಬಂದಂಥ ಒಂದು ವ್ಯವಸ್ಥೆ. ಸರ್ಕಾರ ಕಾನೂನುಬದ್ಧವಾಗಿ ಯಾರು 50-60-70 ವರ್ಷದಿಂದ ಗೇರ್ ಲೀಸ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಕಾನೂನುಬದ್ಧವಾಗಿ ಸರ್ಕಾರ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿ, ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಾಗ್ಬೋದು, ಪ್ರತಿ ಗ್ರಾಮದಲ್ಲಿ ಅದಕ್ಕೊಂದು ಗೈಡೆನ್ಸ್ ವ್ಯಾಲ್ಯೂ ಇದೆ, ಕಟ್ಟಿ ಅದನ್ನು ಕಟ್ಟಿದರೆ ಮಂಜೂರು ಮಾಡುವ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ಅದು ಕಾನೂನುಬದ್ಧವಾಗಿ. ಆದರೆ ಕಾನೂನುಬದ್ಧವಾಗಿದ್ದರೂ ನನಗಾಗಲಿ ನಮ್ಮ ತಂದೆಯವರಿಗಾಗಲಿ, ನಮ್ಮ ತಂದೆಯವರ 5 ಜನ ಮಕ್ಕಳಿದ್ದೇವೆ ನಾವು, AG ಕೊಡ್ಗಿ ಮತ್ತು ಮಕ್ಕಳು. ನಾವು ಈ ತನಕ ಯಾವುದೇ ಅಕ್ರಮ ಸಕ್ರಮ ಆಗಲಿ ಗೇರು ಲೀಸಿಗಾಗಲಿ ಅರ್ಜಿ ಹಾಕಿ 1 ಸೆಂಟ್ಸನ್ನು ಸರ್ಕಾರದಿಂದ ನಾವು ಪಡೀಲಿಲ್ಲ. ಅದು ತಮ್ಮ ಮೂಲಕ ಅವರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮಲ್ಲಿ ಒಂದು 100 ಎಕರೆ ಜಾಗ ಇರ್ಬೋದು ಶಾಸಕರ ಮನೆ, ಅದ್ರ ಬಗ್ಗೆ ನಮ್ದೇನು ಟೀಕೆ ಇಲ್ಲ. ಯಾರೋ ಒಬ್ಬ 5 ಸೆಂಟ್ಸ್ ಇದ್ದವ ಎಲ್ಲಾದ್ರೂ ಸತ್ತು ಹೋದ್ರೆ ಅವನಿಗೊಂದು ಹಿಂದೂ ರುದ್ರಭೂಮಿ ಅಮಾಸ್ ಬೈಲ್ನಲ್ಲಿ ಇಲ್ಲ. ಇವತ್ತು ಅಮಾಸ್ ಬೈಲ್ನಲ್ಲಿ ಒಂದೇ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಯಾರಾದ್ರೂ ಹುಷಾರಿಲ್ಲದೆ ಇದ್ರೆ ಹಾಲಾಡಿಗೋ ಕುಂದಾಪುರಕ್ಕೋ ಬರ್ಬೇಕು ಬಿಟ್ರೆ ಇದು ನಾವು ಪ್ರಶ್ನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕೇವಲ ಮತ ಪಡ್ಕೊಂಡು ನೀವು ಶಾಸಕರಾದ ಕೂಡಲೇ ಈ ಕ್ಷೇತ್ರದ ಅಭಿವೃದ್ಧಿ ಆಗುದಿಲ್ಲ. ನಿಮಗೂ ಕೂಡ ಜವಾಬ್ದಾರಿ ಇದೆ. ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕನಸನ್ನ ನೀವು ಕಾಣಬೇಕು, ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತ. ಒಂದೇ ಸಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ. ಅಮಾಸ್ ಬೈಲ್ ಅಂತ ಹೇಳುವುದು ಒಂದು ಸರ್ಕಾರಿ ಆಸ್ಪತ್ರೆ ಆಗುವಾಗ ಅದಕ್ಕೆ ಫೀಡಿಂಗ್ ವಿಲೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಸೆಂಟರ್ ಅಂತ ಹೇಳಿ ಅವಾಗ ಹಾಲಾಡಿ ಏನು ಮಾಡಿದ್ರು. ಅಮಾಸ್ ಬೈಲ್ ಅಂತ ಹೇಳುದು ಡೆಡ್ ಎಂಡ್. ಮಾತಾಡುವವರಿಗೆ ಅದರ ಅರಿವಿಲ್ಲದೆ ಮಾತಾಡಿದ್ದಾರೆ ಅವರು. ಯಾವುದು ಅಮಾಸ್ ಬೈಲ್ ಅಂತ ಮುಂದೆ ಘಾಟಿ ಎತ್ತಬೇಕು ನಾವು, ಅಲ್ಲಿ ಯಾವುದು ಅದು ಡೆಡ್ ಎಂಡ್. ಹಿಂದೆ ಆರೋಗ್ಯ ಕೇಂದ್ರ ಮಾಡುವಾಗಲೂ ಅದಕ್ಕೊಂದು ಸೆಂಟರ್, ಈಗ ಬಿದ್ಕಲ್ ಗಟ್ಟೆಲ್ಲಿ ಯಾಕೆ ಮಾಡಿದ್ದಾರೆ, ಕೋಟೇಶ್ವರ ಯಾಕೆ ಮಾಡಿದ್ದಾರೆ, ಒಂದು ಸೆಂಟರ್, ಒಂದು ಪಾಪ್ಯುಲೇಷನ್ ಬೇಕಾಗಿದೆ. ಈಗ ಅಮಾಸ್ ಬೈಲಲ್ಲಿ ಮಾಡ್ಬೇಕಂದ್ರೆ ಇಂತಿಷ್ಟು ಪಾಪ್ಯುಲೇಷನ್ ಬೇಕಂದ್ರೆ ಅದಕ್ಕೊಂದು ಫೀಡಿಂಗ್ ವಿಲೇಜಸ್ ಯಾವ್ದು ಹತ್ರ ಆಗ್ತದೆ ಅಂತ ಹೇಳಿ ಇದ್ದಾರೆ. ಈಗ ಹಿಂದೂ ರುದ್ರಭೂಮಿಗೆ ಇಲ್ವಾ? ಅಲ್ಲ, ಸಮಸ್ಯೆ ಅದು ಉಂಟು, ಜಾಗ ಮಂಜೂರಾಗಿದೆ. ಆದರೆ ಹಳ್ಳಿಯಲ್ಲಿ ರುದ್ರಭೂಮಿ ಇವತ್ತು ಎಲ್ಲ ಕಡೆಗೂ ಅವರವರ ಜಾಗದಲ್ಲೇ ಅವ್ರು ಮಾಡ್ಕೊಂಡು, ಅಂದ್ರೆ ಜಾಗದ ಸಮಸ್ಯೆ ಹಳ್ಳಿಯಲ್ಲಿ ಯಾರೂ ಅಂತ್ಯ ಸಂಸ್ಕಾರಕ್ಕೆ ಪರದಾಟ ಪಟ್ಟಿದ್ದಿಲ್ಲ. ಇವತ್ತು ಕುಂದಾಪುರದಲ್ಲಿ ಇರ್ಬೋದು ಜಾಗ ಸಮಸ್ಯೆ, ಕೋಟೇಶ್ವರದಲ್ಲಿ ಇರ್ಬೋದು, ಬಿಟ್ರೆ ಹಳ್ಳಿಯಲ್ಲಿ ಎಲ್ಲರೂ ಅವರವ್ರ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡಿಕೊಳ್ತಾ ಇದ್ದಾರೆ. ಆದರೂ ನೀವು ಹೇಳಿದಾಗೆ ಸಾರ್ವಜನಿಕವಾಗಿ ಒಂದು ರುದ್ರಭೂಮಿ ಇದ್ದು ಇದ್ರೆ ಖಂಡಿತ ಅನುಕೂಲ. ಅದ್ರ ಬಗ್ಗೆ ಜಾಗ ಸಹ ಈಗ ಮಂಜೂರಾಗಿದೆ ಎಲ್ಲ ಕಡೆಗೆ. ಅಮಾಸ್ ಬೈಲ್ನಲ್ಲೂ ಜಾಗ ಮಂಜೂರಾಗಿದೆ. ಆದರೆ ಜಾಗ ಮಂಜೂರಾಗಿದ್ದು ಯಾವಾಗಲೂ ಯಾರ್ಯಾರು ಸ್ವಾಧೀನ ಉಂಟದ್ದು. ಈಗ ಮುಟ್ಲಿಕ್ಕೆ ಹೋದರೆ ಕೆಲವು ಜಾಗಗಳು. ಅದರಿಂದ ಇದು ಸ್ಮಶಾನದ ಸಮಸ್ಯೆ ನಮ್ಮಲ್ಲಿ ಇಷ್ಟವರೆಗೆ ಬರಲಿಲ್ಲ, ಹಳ್ಳಿ ಬರಲಿಲ್ಲ. ನಮ್ದು ಅಮಾಸ್ ಬೈಲ್ ಮಾತ್ರ ಅಲ್ಲ, ಯಾವುದೇ ಹಳ್ಳಿಯಲ್ಲೂ ಅವ್ರವ್ರ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡುವವರು ಕ್ರಮ ನಮಗೊಂದು ಸೆಂಟಿಮೆಂಟ್ ಇರ್ತದೆ. ಅದು ಇಷ್ಟರವರೆಗೆ ಜಾಗದ ಸಮಸ್ಯೆ ಬಂದಲ್ಲಿ ಸ್ಮಶಾನ ಅಗತ್ಯ ಉಂಟು ಕೆಲವು ಕಡೆ.